ವಿಜಯದ ಸಂಕೇತವಾದ ವಿಜಯದಶಮಿ ದಿನದಂದೇ ಜೆಡಿಎಸ್ ಬೆಂಬಲಿತ ನೂತನ ನಿರ್ದೇಶಕರಿಗೆ ಮಾಜಿ ಸಚಿವರಾದ ಸಿ.ಎಸ್. ಪುಟ್ಟರಾಜುರವರು ಸನ್ಮಾನಿಸಿ ವಿಜಯದ ಸಂಕೇತ ಪ್ರದರ್ಶಿಸಿದ್ದಾರೆ. ಪಾಂಡುಪುರ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ಅಂದರೆ TAPCMS ಸಂಸ್ಥೆಯ ನಿರ್ದೇಶಕ ಸ್ಥಾನದ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಬೆಂಬಲದಿಂದ ಸ್ಪರ್ಧಿಸಿದ್ದ 9 ಮಂದಿ ಗೆಲುವು ಸಾಧಿಸಿ ಅಧಿಕಾರ ಚುಕ್ಕಾಣಿ ಹಿಡಿದ ಹಿನ್ನೆಲೆ ನೂತನ ನಿರ್ದೇಶಕರಿಗೆ ಮಾಜಿ ಸಚಿವರಾದ ಸಿ.ಎಸ್. ಪುಟ್ಟರಾಜು ಸಮ್ಮುಖದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರು ಅಭಿನಂದಿಸಿ ಶುಭ ಕೋರಿದರು. ಪಾಂಡುಪುರ ತಾಲೂಕಿನ ಚಿನುಕುರಳಿ ಗ್ರಾಮದಲ್ಲಿ ಗಾಂಧಿ ಜಯಂತಿ ಪ್ರಯುಕ್ತ ಮಹಾತ್ಮ ಗಾಂಧೀಜಿ ಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ನಂತರ ಮನ್ಮೂಲ್ ನಿರ್ದೇಶಕರಾದ ಶಿವಕುಮಾರ್ ಸಹಕಾರದೊಂದಿಗೆ ಚಿನುಕುರಳಿ ಗ್ರಾಮದಲ್ಲೇ ಹೊಸದಾಗಿ ಪ್ರಾರಂಭಿಸಿರುವ ಮನ್ಮೂಲ್ ಉತ್ಪನ್ನಗಳ ಮಾರಾಟ ಕೇಂದ್ರವನ್ನು ಮಾಜಿ ಸಚಿವರಾದ ಸಿ.ಎಸ್. ಪುಟ್ಟರಾಜುರವರು ಉದ್ಘಾಟಿಸಿ ಚಾಲನೆ ನೀಡಿದರು. ಬಳಿಕ TAPCMS ನೂತನ ನಿರ್ದೇಶಕರಿಗೆ ಸನ್ಮಾನಿಸಿ ಸಂಸ್ಥೆಯಲ್ಲಿ ಒಳ್ಳೆಯ ಆಡಳಿತ ನಡೆಸಲಿ ಎಂದು ಸಲಹೆ ನೀಡಿದರು. ಮಹಾತ್ಮ ಗಾಂಧೀಜಿಯವರ ಹುಟ್ಟುಹಬ್ಬದ ಈ ಪವಿತ್ರವಾದಂಥ ದಿನದಂದು ಅವರಿಗೆ ಬಹಳ ಪ್ರಿಯವಾದಂಥ ಬಿಳಿ ಬಣ್ಣದ ಒಂದು ಕೇಂದ್ರ ಹಾಲಿನ ಪ್ರಾಡಕ್ಟ್ಗಳಿಂದ ಆಗ್ತಕ್ಕಂಥ ಸಿಹಿ ತಿಂಡಿಗಳ ಒಂದು ಮಳಿಗೆ ಏನು ಇವತ್ತಿಲ್ಲಿ ಪ್ರಾರಂಭ ಆಗ್ತಿತ್ತು. ಇಂಥ ಒಂದು ಸುಸಂದರ್ಭದಲ್ಲಿ ಮೊನ್ನೆ ನಡೆದಂಥ ಪಾಂಡುಪುರ ವ್ಯವಸಾಯೋತ್ಪನ್ನ ಮಾರುಕಟ್ಟೆ ಸಹಕಾರ ಸಂಘದ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಅತ್ಯಂತ ಪ್ರಚಂಡ ಬಹುಮತವನ್ನು ಸಾಧಿಸೋದ್ರ ಮುಖಾಂತರ ಮತ್ತೊಮ್ಮೆ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. ಈ ಸಂದರ್ಭದಲ್ಲಿ ನೆನ್ನೆ ತಾನೇ ಆಯುಧ ಪೂಜೆಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ತಾಯಿ ಚಾಮುಂಡೇಶ್ವರಿಯ ನಾಡ ಹಬ್ಬದ ಈ ಪವಿತ್ರವಾದಂಥ ಈ ದಸರಾ ಹಬ್ಬದ ಈ ಸುಸಂದರ್ಭದಲ್ಲಿ ನನ್ನ ನೂತನ ನಮ್ಮ TAPCMS ನಿರ್ದೇಶಕರುಗಳಿಗೆ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಮಲ್ಲೇಶಣ್ಣವ್ರ ನೇತೃತ್ವದಲ್ಲಿ ಮಂಜಣ್ಣವರು, ನಾವು, ನಮ್ಮ ಮನ್ಮೂಲ್ ಡೈರೆಕ್ಟ್ರು ಮತ್ತು ನನ್ನೆಲ್ಲ ಹಿರಿಯ ಮುಖಂಡರ ಒಂದು ನೇತೃತ್ವದಲ್ಲಿ ಅವ್ರನ್ನ ಅಭಿನಂದಿಸಬೇಕು. ಅವರು ಮುಂದೆ ಅತಿ ಹೆಚ್ಚಿನ ಜವಾಬ್ದಾರಿಯುತವಾಗಿ ಆ ಸಂಘವನ್ನು ಮುನ್ನಡೆಸ್ಕೊಂಡು ಹೋಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಆ ತಾಯಿ ಚಾಮುಂಡೇಶ್ವರಲ್ಲಿ ಪ್ರಾರ್ಥನೆ ಮಾಡಿ ಅವರಿಗೆ ಗೌರವ ಸಮರ್ಪಣೆ ಮಾಡಿದ್ದಾರೆ. ಆಯ್ತಾ ಎಲ್ಲ ಡೈರೆಕ್ಟ್ ದಪ್ಪ ಇಲ್ಲಿ ಇದು ಕೆಜಿ